ಹಲೋ ನಮಸ್ಕಾರ. ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ ಯುಐ ಎನ್ನುವ ಸಿನಿಮಾ. ಹಾಗೆ ಡಾಲಿ ಧನಂಜಯ್ ಅವರ ಮೊನ್ನೆ ರಿಲೀಸ್ ಆಗಿರುವ ಕೋಟಿ ಎನ್ನುವ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯಿಂದ ಇದೀಗ ಕನ್ನಡದ ಹೊಸದೊಂದು ವೆಬ್ ಸೀರೀಸ್ನ ಒಫಿಷಿಯಲ್ ಅನೌನ್ಸ್ಮೆಂಟ್ ನಡೆದಿದೆ. ಏಕಂ ಸೀಸನ್ 1 ಕರಾವಳಿ ಎಂದು ಈ ಸೀರೀಸ್ ಬರ್ತಾ ಇದ್ದು, ಈ ಸೀರೀಸ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಸೀಸನ್ 1 ನಲ್ಲಿ ರಾಜ್ಬೀರ್ ಶೆಟ್ಟಿ, ಪ್ರಕಾಶ್ ರಾಜ್ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದೆ. ಈ ಸೀರೀಸ್ ಡೈರೆಕ್ಟ್ ಆಗಿ ಯಾವುದೇ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಬದಲಾಗಿ ektamseries.com ಎನ್ನುವ ವೆಬ್ಸೈಟ್ನಲ್ಲಿ ಈ ಬರುವ ಜುಲೈ 13ಕ್ಕೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಜವಾನ್ ಎನ್ನುವ 1000 ಕೋಟಿ ಸಿನಿಮಾ ಆದ ಬಳಿಕ ನಿರ್ದೇಶಕ ಆಟ್ಲಿ ಅವರ ಮುಂದೆ ನಿರ್ದೇಶನ ಮಾಡಬೇಕಾಗಿದ್ದ ಚಿತ್ರವಾಗಿತ್ತು ಅಲ್ಲು ಅರ್ಜುನ್ ಅವರೊಂದಿಗಿನ ಸಿನಿಮಾದ ಮಾತುಕತೆಗಳು ಕೊನೆಯವರೆಗೂ ಬಂದಿತ್ತು. ಆದರೆ ಇದೀಗ ಈ ಸಿನಿಮಾದಿಂದ ಅಲ್ಲು ಅರ್ಜುನ್ ಅವರು ಔಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಆ ರೋಲ್ಗೆ ಇದೀಗ ಸಲ್ಮಾನ್ ಖಾನ್ ಅವರನ್ನು ಇರಿಸಿಕೊಂಡು ಸಿನಿಮಾವನ್ನು ಮಾಡಲು ಇದೀಗ ಆಟ್ಲಿ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ ಸಿನಿಮಾದ ನಿರ್ಮಾಣ ಸಂಸ್ಥೆಯು ಕೂಡ ಬದಲಾವಣೆಯಾಗಲಿದ್ದು, ಈ ಚಿತ್ರದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರುವ ಚಾನ್ಸಸ್ಗಳು ಕೂಡ ಇದೆ. ಪ್ರಜ್ವಲ್ ದೇವರಾಜ್ ಅವರ ಹೊಸದಾಗಿ ಬರ್ತಾ ಇರುವ ಮಾಫಿಯಾ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೊನೆಗೂ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಚಿತ್ರವು ಮುಂದಿನ ತಿಂಗಳು ಜುಲೈ 26ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಆದ್ದರಿಂದಲೇ ಸಿನಿಮಾದ ಹೊಸದೊಂದು ಅಪ್ಡೇಟ್, ಟೀಸರ್ ಅಥವಾ ಹಾಡನ್ನು ಕೆಲವೇ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನು ಹೊಸದಾಗಿ ತಮಿಳುನಾಡ ವಿಜಯ್ ಸೇತುಪತಿ ನಡೆಸಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಮಹಾರಾಜ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದ್ದು, ಆದ್ದರಿಂದಲೇ ಒಂದೊಳ್ಳೆ ಕಲೆಕ್ಷನ್ ಈ ಚಿತ್ರವು ಥಿಯೇಟರ್ಗಳಿಂದ ಪಡೆದುಕೊಳ್ಳುವಲ್ಲಿ ಕೂಡ ಸಾಧ್ಯವಾಗಿದೆ. 5 ದಿನಗಳಲ್ಲಿ ಈ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ 43 ಕೋಟಿ ಗಳಿಕೆ ಮಾಡುವ ಮೂಲಕ ಒಂದೊಳ್ಳೆ ಗಳಿಕೆಯನ್ನು ಮಾಡಿದ್ದು, ಅದು ಅಲ್ಲದೆ ಚಿತ್ರವು ಕರ್ನಾಟಕದಲ್ಲಿ ಮೊದಲ 3 ದಿನಗಳಲ್ಲಿ ಇದೀಗ 2.5 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಒಂದು ದೊಡ್ಡ ಕಲೆಕ್ಷನ್ ಮುಂದೆ ನೋಡ್ತಾ ಇದೆ. ಕನ್ನಡದಿಂದ ಹೊಸದಾಗಿ ಒಂದು ಶಾರ್ಟ್ ಫಿಲ್ಮ್ ಇದೀಗ ರಿಲೀಸ್ ಆಗಿದ್ದು, ಎ ಮಾರ್ನಿಂಗ್ ಡ್ರೀಮ್ ಎನ್ನುವ ಶಾರ್ಟ್ ಫಿಲ್ಮ್ ಇದೀಗ ಇತಿಹಾಸ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ. ಇನ್ನು ಕನ್ನಡ ನಟ ಪ್ರೀತಿ ಶಾವನ್ ಅವರು ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಉಡಾಳ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಕನ್ನಡದ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಅವರು ನಿರ್ಮಾಣ ಮಾಡ್ತಾ ಇದ್ದು, ಅಮೋಲ್ ಪಾಟೀಲ್ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡ್ತಿದ್ದಾರೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮಲಯಾಳಂ ನಟ ದುಲ್ಕರ್ ಸಲ್ಮಾನ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಲಕ್ಕಿ ಭಾಸ್ಕರ್ ಎನ್ನುವ ಸಿನಿಮಾ. ಚಿತ್ರದ ಮೊದಲ ಹಾಡು ನಾಳೆ ರಿಲೀಸ್ ಆಗ್ತಾ ಇದೆ. ಚಿತ್ರವನ್ನು ಸೆಪ್ಟೆಂಬರ್ 27ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಆಗ್ತಾ ಇದೆ, ಕನ್ನಡದಲ್ಲಿ ಬರ್ತಾ ಇಲ್ಲ. ಇದೀಗ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಪ್ರೀಪೋನ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಆಗಸ್ಟ್ 15ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳು ಇದೆ. ಇನ್ನು ತಮಿಳಿನಿಂದ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಕಮಲ್ ಹಾಸನ್ ಅಭಿನಯದ ಇಂಡಿಯನ್ ಸಿನಿಮಾದ 2ನೇ ಭಾಗ. ಶಂಕರ್ ನಿರ್ದೇಶನದ ಈ ಸಿನಿಮಾವನ್ನು ಜುಲೈ 12ಕ್ಕೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು, ಒಂದಾದರೆ ಚಿತ್ರದ ರಿಲೀಸ್ ಡೇಟ್ನಲ್ಲಿ ಬದಲಾವಣೆಯಾಗುವ ಚಾನ್ಸಸ್ಗಳು ಕೂಡ ಇದೆ ಎನ್ನುವ ರೂಮರ್ಗಳು ಕೇಳಿ ಬರ್ತಾ ಇದೆ. ಕೇವಲ ರೂಮರ್ ಮಾತ್ರ. ಪುಷ್ಪ ಸಿನಿಮಾದ 2ನೇ ಭಾಗದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಮಾಡಿರುವುದರಿಂದ ಸಿನಿಮಾವನ್ನು ಈ ಬರುವ ಆಗಸ್ಟ್ 15ಕ್ಕೆ ರಿಲೀಸ್ ಮಾಡುವ ಚಾನ್ಸಸ್ಗಳು ಇದೆ ಎನ್ನುವ ಮಾಹಿತಿಗಳು ಕೂಡ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಹೊಸದಾಗಿ ಬಾಲಿವುಡ್ನಿಂದ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಸರ್ಫಿರಾ ಎನ್ನುವ ಸಿನಿಮಾ. ಅಕ್ಷಯ್ ಕುಮಾರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು, ಕೋವಿಡ್ ಸಮಯದಲ್ಲಿ ದೊಡ್ಡ ಹಿಟ್ಟನ್ನೇ ಪಡೆದುಕೊಂಡಿದ್ದ ಡೈರೆಕ್ಟ್ ಆಗಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿದ್ದ ಸೂರ್ಯ ಅಭಿನಯದ ಸೂರ್ಯರೇ ಭಟ್ರು ಎನ್ನುವ ಸಿನಿಮಾದ ರೀಮೇಕ್ ಚಿತ್ರವಾಗಿದೆ. ಈ ಸಿನಿಮಾದಲ್ಲಿ ಸೂರ್ಯ ಕೂಡ ಒಂದು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅದು ಅಲ್ಲದೆ ಈ ಸಿನಿಮಾವನ್ನು ಸುಧಾ ಗೊಂಗಾರ ಅವರೇ ನಿರ್ದೇಶನ ಕೂಡ ಮಾಡಿದ್ದಾರೆ. ಇದೀಗ ಚಿತ್ರತಂಡವು ಚಿತ್ರದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಸಿನಿಮಾವು ಮುಂದಿನ ತಿಂಗಳು ಜುಲೈ 12ಕ್ಕೆ ಥಿಯೇಟರ್ ಕೂಡ ರಿಲೀಸ್ ಆಗ್ತಾ ಇದೆ. ಬಾಲಿವುಡ್ನಿಂದ ಹೊಸದಾಗಿ ರಿಲೀಸ್ ಆಗಿರುವ ಚಂದು ಚಾಂಪಿಯನ್ ಎನ್ನುವ ಸಿನಿಮಾವು ಕರ್ನಾಟಕದಲ್ಲಿ ಇದೀಗ 1 ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿದ್ದು, ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ 4 ದಿನಗಳಲ್ಲಿ ಇದೀಗ ಭಾರತೀಯ ಬಾಕ್ಸ್ ಆಫೀಸ್ನಿಂದ ಮಾತ್ರ 25 ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ದಿಗಂತ್ ಅಭಿನಯದಲ್ಲಿ ಹೊಸದಾಗಿ ಬರ್ತಾ ಇರುವ ಪೌಡರ್ ಎನ್ನುವ ಸಿನಿಮಾದ ಹೊಸದೊಂದು ರಿಲೀಸ್ ಡೇಟ್ ಅನ್ನು ಚಿತ್ರತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಸಿನಿಮಾವನ್ನು ಹಿಂದಿಯಲ್ಲಿ ಹಲವಾರು ಹಿಟ್ ಸೀರೀಸ್ ಅನ್ನು ತಯಾರು ಮಾಡಿರುವ ಟಿವಿವಿ ಎಂಟರ್ಟೈನ್ಮೆಂಟ್ ಹಾಗೆ ನಮ್ಮ ಕನ್ನಡದ KRJ ಸ್ಟುಡಿಯೋಸ್ ಅವರು ಸೇರಿಕೊಂಡು ತಯಾರು ಮಾಡ್ತಿದ್ದಾರೆ. ಚಿತ್ರವನ್ನು ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಹೊಸದಾಗಿ ಕನ್ನಡದ ನಿರೀಕ್ಷೆ ಸಿನಿಮಾದಲ್ಲಿ ಈ ವರ್ಷದ ಪ್ರಮುಖ ಚಿತ್ರವಾಗಿದೆ ಉಪೇಂದ್ರ ನಿರ್ದೇಶನದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಯುಐ ಎನ್ನುವ ಸಿನಿಮಾದ ಮೇಲೆ ದೊಡ್ಡ ಮಟ್ಟಿನ ನಿರೀಕ್ಷೆ ಇದ್ದು, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರೇಷ್ಮಾ ನಾನಿಗೆ ಕಾಣಿಸಿಕೊಳ್ತಿದ್ದಾರೆ. ಚಿತ್ರತಂಡವು ಚಿತ್ರದ ಶೂಟಿಂಗ್ ಅನ್ನು ಈಗಾಗಲೇ ಮುಗಿಸಿದ್ದು, ಸಿನಿಮಾದ ಫೈನಲ್ ಕಾಪಿ ಕೂಡ ಇದೀಗ ರೆಡಿಯಾಗಿದೆ. ಚಿತ್ರತಂಡವು ಇನ್ನೇನು ಚಿತ್ರದ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಲು ಮಾತ್ರವೇ ಬಾಕಿ ಇದೆ. ಪುಷ್ಪ ಸಿನಿಮಾದ 2ನೇ ಭಾಗದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿರುವುದರಿಂದ
UI ಎನ್ನುವ ಸಿನಿಮಾವು ಇದೀಗ ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಯನ್ನು ಇತ್ತೀಚೆಗೆ ನಾನು ಕೊಟ್ಟಿದ್ದೆ. ಇದೀಗ ಈ ಮಾಹಿತಿ 90% ಕನ್ಫರ್ಮ್ ಆಗಿದ್ದು ಸಿನಿಮಾ ತಂಡವು ಇನ್ನು ಅಧಿಕೃತವಾಗಿ ಘೋಷಣೆ ಮಾಡಲು ಮಾತ್ರವೇ ಬಾಕಿ ಇದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರನ್ನು ಕೂಡ ಜುಲೈ ತಿಂಗಳಿನಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನು ಡಾಲಿ ಧನಂಜಯ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಕಳೆದ ವಾರ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಕೋಟಿ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಆವರೇಜ್ ರೆಸ್ಪಾನ್ಸೇ ಕೇಳಿ ಬರ್ತಾ ಇದ್ದು, ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡು ಸರ್ಪ್ರೈಸ್ ಕೂಡ ಕೊಟ್ಟಿದ್ರು. ಇದೀಗ ದುನಿಯಾ ವಿಜಯ್ ಅವರ ಗ್ಲಿಮ್ಸ್ ವಿಡಿಯೋವನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಚಿತ್ರವು ಇದೀಗ ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ ಒಂದೊಳ್ಳೆ ಕಲೆಕ್ಷನ್ ಮಾಡಿದ್ದು, ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ 3 ದಿನಗಳಲ್ಲಿ 4 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ನಿನ್ನೆ ಕಲೆಕ್ಷನ್ ಅನ್ನು ಸೇರಿಸಿ ಇದೀಗ 5 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ವೀಕೆಂಡ್ನಲ್ಲಿ ಮಾತ್ರವೇ ಮಾಡಿದೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ. ಅದರಿಂದಲೇ ಚಿತ್ರವು ಥಿಯೇಟರ್ಗಳಲ್ಲಿ ಗೆಲ್ಲುವುದಂತೂ ಬಹುತೇಕ ಪಕ್ಕಾ ಆಗಿದೆ. ತಮಿಳುನಾಡ ಕಾರ್ತಿ ಅವರ ಇನ್ನು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಮೇಯ್ಯಜಗನ್ ಎನ್ನುವ ಸಿನಿಮಾ. ಮೇಯ್ಯಜಗನ್ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅರವಿಂದ್ ಸ್ವಾಮಿ ಕೂಡ ಕಾಣಿಸಿಕೊಂಡಿದ್ದು, ಚಿತ್ರತಂಡವು ಚಿತ್ರವನ್ನು ಆಗಸ್ಟ್ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೇಳಿಬಂದಿದೆ. ತಮಿಳ ಸೂಪರ್ ಹಿಟ್ ಸಿನಿಮಾ 96 ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಪ್ರೇಮ್ ಕುಮಾರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ವಿದ್ಯಾರ್ಥಿನಿಯರೇ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ಹೊಸದೊಂದು ಹಾಡನ್ನು ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಕೂಡ ಕಾಣಿಸಿಕೊಳ್ತಾ ಇದ್ದು, ಸಿನಿಮಾವು ಈ ವರ್ಷದ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ಮತ್ತೊಂದು ಚಿತ್ರ ರಾಮರಸ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಈ ಚಿತ್ರ ಕೂಡ ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಗಿರಿರಾಜ್ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಇನ್ನು ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ಚಿಲ್ಲಿ ಚಿಕನ್ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ಹೊಸದೊಂದು ಹಾಡನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದು, ಚಿತ್ರವು ಈ ತಿಂಗಳ ಕೊನೆಯಲ್ಲಿ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ತಮಿಳುನಾಡ ದಳಪತಿ ವಿಜಯ್ ಅವರ ಕೆರಿಯರ್ನ 69ನೇ ಸಿನಿಮಾವು ಈ ಬರುವ ಜೂನ್ 22ಕ್ಕೆ ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡುವ ಹೈ ಚಾನ್ಸಸ್ಗಳು ಕೂಡ ಇದ್ದು, ಇದೀಗ ಅವರ ತುಪ್ಪಾಕಿ ಎನ್ನುವ ಕರ್ನಾಟಕದಲ್ಲಿ ತಮಿಳು ಹಾಗೆ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. AR ಮುರುಗದಾಸ್ ನಿರ್ದೇಶನದ ಸಿನಿಮಾವು ಥಿಯೇಟರ್ಗಳಲ್ಲಿ ಆವತ್ತು ದೊಡ್ಡ ಸಕ್ಸಸ್ ಅನ್ನೇ ಕಂಡಿತ್ತು. ಇದೀಗ ತುಪ್ಪಾಕಿ ಎನ್ನುವ ಸಿನಿಮಾದ ರಿಲೀಸ್ನ ಅಡ್ವಾನ್ಸ್ ಬುಕಿಂಗ್ ಕರ್ನಾಟಕದಾದ್ಯಂತ ಆರಂಭಗೊಂಡಿದೆ. ಧೀರಜ್ ಫಿಲ್ಮ್ಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡ್ತಿದ್ದಾರೆ. ಇನ್ನು AR ಮುರುಗದಾಸ್ ನಿರ್ದೇಶನದಲ್ಲಿ ಬಾಲಿವುಡ್ನಿಂದ ಬರ್ತಾ ಇರುವ ಚಿತ್ರವಾಗಿದೆ ಸಲ್ಮಾನ್ ಖಾನ್ ಅವರೊಂದಿಗಿನ ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ನಿನ್ನೆಯಿಂದ ಆರಂಭ ಮಾಡಿದ್ದಾರೆ. ಸಿನಿಮಾವು ಒಂದು ಬಿಗ್ ಬಜೆಟ್ ಚಿತ್ರವಾಗಿ ಮೇಕಿಂಗ್ ಆಗ್ತಾ ಇದ್ದು, ಮುಂದಿನ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಈ ಚಿತ್ರವು ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ. ಅಮೀರ್ ಖಾನ್ ಅವರ ಹಲವಾರು ವರ್ಷಗಳ ಗ್ಯಾಪ್ನ ಬಳಿಕ ಇನ್ನು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಸಿತಾರೆ ಜಮೀನ್ ಪರ್ ಎನ್ನುವ ಸಿನಿಮಾ. RS ಪ್ರಸನ್ನ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಅವರ ಸೂಪರ್ ಹಿಟ್ ಸಿನಿಮಾ ತಾರೆ ಜಮೀನ್ ಪರ್ ಎನ್ನುವ ಸಿನಿಮಾದ ಸೀಕ್ವೆಲ್ ಚಿತ್ರವಾಗಿ ಈ ಸಿನಿಮಾವು ಬಂದಿದೆ. ಇದೀಗ ಸಿನಿಮಾದ ಎಲ್ಲ ಹಂತದ ಚಿತ್ರೀಕರಣ ಮುಕ್ತಾಯಗೊಂಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಚಿತ್ರವು ಈ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ ಕ್ರಿಸ್ಮಸ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಕೆಲವೇ ದಿನಗಳಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ.